ಅದಕ್ಕೋಸ್ಕರ ನಾನು ಬೋನ್ ಹಾಕಲಿಲ್ಲ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಯಂಗ್ಸ್ಟರ್ಸ್, ನಿಮ್ಗೋಸ್ಕರ ಒಂದು ಭಾರಿ ಚಂದದೊಂದು ವೆಸ್ಟರ್ನ್ ಪ್ಯಾಟರ್ನ್ ಆಯ್ತಾ. ಸೊ ಟ್ಯೂಬ್ ಬ್ಲೌಸ್ ನೋಡ್ಬೋದು ನೀವು. ಕಂಪ್ಲೀಟ್ ನಿಮ್ಗೆ ಎಂತ ಹೇಳೋದು, ಬೋನ್ ಆಕ್ಚುಲಿ ನಾನು ಇದಕ್ಕೆ ಬೋನ್ ಹಾಕಲಿಲ್ಲ, ನನಗೆ ಸಡನ್ಲಿ ಮೆಟೀರಿಯಲ್ ಸಿಕ್ಲಿಲ್ಲ. ಸಡನ್ಲಿ ನಿನ್ನೆ ಪ್ಲಾನ್ ಮಾಡಿರೋದು ಮಾಡ್ಬೇಕಂತ ಹೇಳ್ಕೊಂಡು. ಇದು ಕಂಪ್ಲೀಟ್ ಬೋನ್ ಹಾಕಿ ಸ್ಟಿಚ್ ಮಾಡಬೇಕಾದಂತ ಬಟ್ಟೆ. ಸೊ ಬೋನ್ ಹಾಕಬೇಕಾದ್ರೆ, ಬೋನ್ ಅಂತ ಹೇಳಿದ್ರೆ ಒಂದು ಪೂರ ತಿನ್ನ ಒಂದು ಪಟ್ಟಿ ಆಯ್ತಾ, ಟ್ರಾನ್ಸ್ಪರೆಂಟ್ ಪಟ್ಟಿ ಬರ್ತದೆ. ಸಾಧಾರಣ ಒಂದು ಅರ್ಧ ಇಂಚಿನಷ್ಟು ಬರ್ತದೆ ಬೋನ್. ಸೊ ಅದು ಸಾಧಾರಣ ಇಲ್ಲಿಗೆ ಕೊಡಬೇಕು. ಆಮೇಲೆ ಇಲ್ಲಿ ಟೆಕ್ಸ್ ಬರ್ತದಲ್ಲ, ಸೊ ಟೆಕ್ಸ್ ಹತ್ರ ಕೊಡಬೇಕು. ಆಮೇಲೆ ನಮ್ಮದು ಈ ರೌಂಡ್ ಶೇಪ್ ಯೋಕ್ ಬರ್ತದಲ್ಲ, ಆಕ್ಚುಲಿ ಇದು ಯೋಕ್ ನಾನು ಬ್ರೆಸ್ಟ್ ಇದು ಯೋಕ್ ಕಂಪ್ಲೀಟ್ ಸಪ್ರೇಟ್ ಕಟ್ ಮಾಡಿರೋದು. ಯೋಕ್ ಹತ್ರ ಸಹ ಬೋನ್ ಕೊಡಬೇಕು. ಆವಾಗ ನಿಮ್ಗೆ ಪುಷಿಂಗ್ ಬ್ರಾ ಹೇಗೆ ಹಾಕುವಾಗ ನಿಮ್ಗೆ ಆ ಫೀಲ್ ಬರ್ತದೆ ನೋಡಿ, ಆ ತರ ಬ್ರೆಸ್ಟ್ ನಿಲ್ತದೆ ಆಯ್ತಾ. ಸೊ ಬೋನ್ಸ್ ಅದಕ್ಕೋಸ್ಕರ ಹಾಕೋದು. ಇಂಥ ಬಟ್ಟೆಗಳಿಗೆಲ್ಲ ನೀವು ಬೋನ್ ಹಾಕಿ ಸ್ಟಿಚ್ ಮಾಡಿದ್ರೆ ಭಾರಿ ಚಂದ ಒಂದು ಸ್ಟಿಫ್ ಫಿನಿಶಿಂಗ್ ಬರ್ತದೆ ಆಯ್ತಾ. ಕಂಪ್ಲೀಟ್ ನಿಮ್ಗೆ ಆ ಬ್ರೆಸ್ಟ್ ಅನ್ನು ಲಿಫ್ಟ್ ಮಾಡ್ತದೆ. ಈವನ್ ನಿಮ್ಗೆ ಬ್ಯಾಕ್ಸ್ ಅಷ್ಟೇ, ಬ್ಯಾಕ್ಸ್ ಈ ಪಾರ್ಟ್ ಹತ್ರ ನಾವು ಬೋನ್ ಹಾಕ್ತೇವೆ. ಸೊ ಅವಾಗ ಸಹ ನಿಮ್ಗೆ ಕಂಪ್ಲೀಟ್ ಒಂದು ನೋಡ್ಬೋದು, ಇಲ್ಲಿಗೆ ಟೆಕ್ಸ್ ಹತ್ರ ನಾವು ಬೋನ್ ಹಾಕ್ತೇವೆ. ಆವಾಗ ನಿಮ್ಗೆ ಅದು ಕಂಪ್ಲೀಟ್ ಸ್ಟಿಫ್ನೆಸ್ ಫೀಲ್ ಬರ್ತದೆ. ಎಕ್ದಮ್ ನಿಮ್ಗೆ ಬಾಡಿಯಲ್ಲಿ ಹೇಗೆ ಕುತ್ಕೊಳ್ಬೇಕು ನೋಡಿ, ನಿಮ್ಮ ಬಾಡಿ ಹೇಗೆ ಉಂಟು ಅದೇ ತರ ನಿಮ್ಗೆ ಬೋನ್ ಹಾಕಿದ್ರೆ ಕುತ್ಕೊಳ್ಳಿಸ್ಲಿಕ್ಕೆ ಆಗುತ್ತೆ. ನಿಮ್ಗೆ ಬಾಡಿ ಶೇಪ್ ಅಲ್ಲೇ ಬರ್ತದೆ ಆಯ್ತಾ. ಸೊ ನಾನು ಇವಾಗ ಬೋನ್ ಹಾಕ್ಲಿಲ್ಲ ಇದಕ್ಕೆ, ಯಾಕಂದ್ರೆ ನಂಗೆ ಸಡನ್ಲಿ ಸಿಗ್ಲಿಲ್ಲ. ಮ್ಯಾಂಗ್ಳೂರಲ್ಲಿ ತುಂಬಾ ತಿಕ್ಕಿರುವಂತದ್ದು ಸಿಕ್ಕಿತ್ತು, ಸ್ವಲ್ಪ ಒಂದು ಬೆಂಡ್ ಆಗುವ ಸೈಜ್ ಬೇಕಿತ್ತು. ಸೊ ನಂಗೆ ಅದು ಸಿಕ್ಲಿಲ್ಲ. ಸೊ ಟ್ಯೂಬ್ ಬ್ಲೌಸ್ ಆಯ್ತಾ. ಸೊ ಟ್ಯೂಬ್ ಬ್ಲೌಸ್ ನಾನು ಬೋನ್ ಹಾಕದ ಕಾರಣ ಇಲ್ಲಿ ಕೆಳಗೆ ಬರ್ತಿತ್ತು, ಸೊ ಓಪನ್ ಆಗ್ತಿತ್ತು. ಅದಕ್ಕೋಸ್ಕರ ನಂಗೆ ನೂಡಲ್ ಸ್ಟ್ರಾಪ್ ಕಾಮನ್ ಆಗುತ್ತೆ ಅಂತ ತಿಳ್ಕೊಂಡು ನಾನು ಅದಕ್ಕೆ ಒಂದು ಎಂತ ಹೇಳುದು ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ ಹಾಕಿದ್ದೇವೆ ಆಯ್ತಾ. ಟ್ರಾನ್ಸ್ಪರೆಂಟ್ ಸ್ಟ್ರಾಪ್. ಸೊ ಸ್ವೀಟ್ ಹಾರ್ಟ್ ನೆಕ್, ಆಮೇಲೆ ಬ್ಯಾಕ್ ಸೈಡ್ ನೋಡ್ಬೋದು ಡೌನ್ ಪಾರ್ಟ್ ವರೆಗೆ ತೆಗೆದು ಕಂಪ್ಲೀಟ್ ಕ್ರಿಸ್ ಕ್ರಾಸ್ ಹಾಕಿದ್ದೇವೆ ಆಯ್ತಾ. ಬ್ಯಾಕ್ ಕಂಪ್ಲೀಟ್ ಕ್ರಿಸ್ ಕ್ರಾಸ್ ಹಾಕಿದ್ದೇವೆ. ಸೊ ಯೋಕ್ ಹತ್ರ ಈ ಬ್ರೆಸ್ಟ್ ಪಾರ್ಟ್ ನಿಮ್ಗೆ ಮೆನ್ಷನ್ ಆಗ್ಬೇಕಂತ ಹೇಳ್ಕೊಂಡು ಕಂಪ್ಲೀಟ್ ನಿಮ್ಗೆ ಎಂತ ಹೇಳುದು ನೆಕ್ ಹತ್ರ ಪ್ಲಸ್ ಬ್ರೆಸ್ಟ್ ಇದು ಅಂಡರ್ ಈ ಡೌನ್ ಪಾರ್ಟ್ ಹತ್ರ ನಾವು ಲೇಸ್ ಹಾಕಿದ್ದೇವೆ. ಯಾಕಂದ್ರೆ ಆ ಪಾರ್ಟ್ ನಮ್ಗೆ ಚಂದ ಮೆನ್ಷನ್ ಆಗ್ಬೇಕಂತ ಹೇಳ್ಕೊಂಡು, ಆ ಪ್ಯಾಟರ್ನ್ ನಮ್ಗೆ ಚಂದ ಮೆನ್ಷನ್ ಆಗ್ಬೇಕಂತ ಹೇಳ್ಕೊಂಡು ಸೊ ನಾವು ಕಂಪ್ಲೀಟ್ ಲೇಸ್ ಹಾಕಿದ್ದೇವೆ. ಆಮೇಲೆ ಇದ್ರ ಚಂದ ಇದರ ಸ್ಕರ್ಟ್ ಆಯ್ತಾ. ಸೊ ಫಿಶ್ ಕಟ್ ಇದು ಶೇಪ್ ಅಲ್ಲ. ಸೊ ನಿಮ್ದು ಸೀಟ್ ಹತ್ರವರೆಗೆ ಟೈಟ್ ಬಂದು ಎಕ್ದಮ್ ಸ್ಟ್ರೈಟ್ ಸ್ಕರ್ಟ್ ಆಯ್ತಾ. ಸೊ ಫಿಶ್ ಕಟ್ ಸ್ಕರ್ಟ್ ಕಾಮನ್ ಅಂತ ಹೇಳ್ಕೊಂಡು ನಾವು ಅದನ್ನು ಕಂಪ್ಲೀಟ್ ಅಂತ ಜಸ್ಟ್ ಸೀಟ್ ವರೆಗೆ ಫಿಟ್ಟಿಂಗ್ ಕೊಟ್ಕೊಂಡು ಡೌನ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಸ್ಟ್ರೈಟ್ ಅಲ್ಲಿ ತೆಗೆದಿದ್ದೇವೆ ಆಯ್ತಾ. ಯಾಕೆಂದ್ರೆ ಬ್ರಾಡ್ ಬೇಡ ಅಂತ ಹೇಳ್ಕೊಂಡು ಎಕ್ದಮ್ ಸ್ಟ್ರೈಟ್ ಮಾಡಿ ಕಟ್ ಕೊಟ್ಟಿದ್ದೇವೆ ಆಯ್ತಾ. ಒಂದು ಸೈಡಿಗೆ ನೀದು ಮೇಲೆವರೆಗೆ ಕಟ್ ಉಂಟು. ಸೊ ಕಂಪ್ಲೀಟ್ ಅದಕ್ಕೆ ನಾವು ಒಂದು ಲೇಸ್ ಹಾಕಿದ್ದೇವೆ ಆಯ್ತಾ. ಆಚೆ ಬ್ಯಾಕ್ ಸೈಡ್ ನೋಡ್ಬೋದು ಫಿಟ್ಟಿಂಗ್ ಈ ತರ ಬರ್ತದೆ. ಸೊ ಭಾರಿ ಚಂದದ ಮಟೀರಿಯಲ್, ಚಿಮ್ಮಿ ಚೂ ಮೆಟೀರಿಯಲ್ ಆಯ್ತಾ. ಚಿಮ್ಮಿ ಚೂ ಮೆಟೀರಿಯಲ್ ಭಾರಿ ಸಾಫ್ಟ್ ಆಯ್ತಾ. ಇವನ್ ನಿಮ್ಗೆ ಫೀಲಿಂಗ್ ನಿಮ್ಗೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಜಾರ್ಜೆಟ್ ಕೈಂಡ್ ಆಫ್ ಫೀಲ್ ಬರ್ತದೆ ನಮ್ಗೆ. ಅಷ್ಟು ಸಾಫ್ಟ್ ನಿಮ್ಗೆ ಮೆಟೀರಿಯಲ್. ಮೇಲ್ಗಡೆ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಕಂಪ್ಲೀಟ್ ಎಂತ ಹೇಳುದು ಥ್ರೆಡ್ ವರ್ಕ್ ಮಟೀರಿಯಲ್, ಭಾರಿ ಚಂದದ ಮಟೀರಿಯಲ್. ಸೊ ಎರಡೂ ನಾವು ಬೈ ಮಾಡಿರೋದು ಪರಾಗಲ್ಲೇ ಬೈ ಮಾಡಿರೋದು. ಟ್ರೈ ಮಾಡ್ಬೋದು ನೀವು ಸಹ, ತುಂಬಾ ಕಲೆಕ್ಷನ್ ಉಂಟು ಪರಾಗಲ್ಲಿ. ಸೊ ಗೈಸ್, ನಂದು ಇವತ್ತಿನ ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತಾ ಇವತ್ತಿನ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಬೈ ಬಾಯ್ ಆಲ್.